ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದರೆ, ಇವತ್ತಿನ ದಿನ ನಿಮ್ಮ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿ ಎಕ್ಸಾಮ್ ನಡೆದಿದೆ. ಇವತ್ತಿನ ದಿನ ಇದ್ದಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಕನ್ನಡ ಸಬ್ಜೆಕ್ಟ್. ಕನ್ನಡ ಸಬ್ಜೆಕ್ಟನ್ನು ನೀವು ಬರೆಯುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ಫ್ಯೂಸ್ ಆಗಿರ್ತೀರಾ ಅಂತ ನಾನು ಭಾವಿಸ್ತೇನೆ. ಯಾಕಪ್ಪ ಅಂತಂದರೆ, ಏನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಪ್ರಶ್ನೆಗಳಿತ್ತು, ಆ ಪ್ರಶ್ನೆಗಳನ್ನು ನಿಮ್ಮ ಪಠ್ಯ ಪುಸ್ತಕದ ಪಾಠಗಳಿಂದ ಅಂದರೆ ಪಾಠದ ಮಧ್ಯದಿಂದ ಕೊಡಲಾಗಿತ್ತು. ನಿಮ್ಮ ಪಾಠದಲ್ಲಿನ ಪ್ರಶ್ನೆಗಳೇನಿದೆ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಸಂದರ್ಭ ಆಗಿರಬಹುದು, ಇವರು ಪ್ರಶ್ನಾಕೋಟಿಯಿಂದ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಕೊಟ್ಟಿಲ್ಲ. ಬದಲಾಗಿ ನಿಮ್ಮ ಒಂದು ಪಠ್ಯಪುಸ್ತಕದ ಪಾಠದ ಮಧ್ಯ ಭಾಗದಲ್ಲಿ ಕೆಲವೊಂದು ಆಯ್ದ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರುವಂಥದ್ದು. ಇದೇ ರೀತಿಯಾಗಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಏನು ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನಿಮಗೆ ಕ್ವಶನ್ಸ್ ಬಂದಿತ್ತು ಪಾಠದ ಮಧ್ಯದಿಂದ, ಅದೇ ರೀತಿಯಾಗಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಪಾಠಗಳ ಮಧ್ಯದಿಂದ ಕ್ವಶನ್ಸ್ಗಳು ಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿ ಮಿತ್ರರೇ. ಅಕಸ್ಮಾತ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆಗಳೇನಾದರೂ ಬತ್ತು ಅಂತಂದರೆ ನೀವು ಎಲ್ಲ ಪಾಠಗಳನ್ನು ಕೂಡ ಒಂದು ಕಡೆಯಿಂದ ಓದಬೇಕಾಗತ್ತೆ. ಈ ಒಂದು ಕಡೆಯಿಂದ ಓದುವಷ್ಟು ತಾಳ್ಮೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ, ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದರೆ ಪಾಠಗಳು ಮುಗಿದ ನಂತರ ಭಾಷಾಭ್ಯಾಸ ಏನಿರುತ್ತೆ, ಪ್ರಶ್ನೆಗಳೇನಿರುತ್ತೆ, ಆ ಪ್ರಶ್ನೆಗಳು ಬೇಕಾ ಅಥವಾ ಪಾಠದ ಮಧ್ಯದಿಂದ ಪ್ರಶ್ನೆಗಳು ಬೇಕಾ ಅನ್ನೋದನ್ನು ತಿಳಿಸ್ತಾ ಹೋಗಿ. ಹಾಗೆಯೇ ವಿದ್ಯಾರ್ಥಿ ಮಿತ್ರರೇ, ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಕೋರ್ ಸಬ್ಜೆಕ್ಟ್ಸ್ ಏನಿದೆ ಆ ಕೋರ್ ಸಬ್ಜೆಕ್ಟ್ಸ್ಗೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಎಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು. ಆದರೆ ಲ್ಯಾಂಗ್ವೇಜಲ್ಲೂ ಕೂಡ ಬ್ಲೂ ಪ್ರಿಂಟ್ ಇದೆ. ಬ್ಲೂ ಪ್ರಿಂಟ್ ಇದ್ರೂ ಕೂಡ ಆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳನ್ನು ಕೇಳಲಾಗೋದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಗೇನಾದ್ರೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಕ್ವಶನ್ಸ್ ಬೇಕೇ ಬೇಕು ಅನ್ನೋದಾದರೆ ವಿದ್ಯಾರ್ಥಿ ಮಿತ್ರರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ನಿಮ್ಮ ಫಸ್ಟ್ PUC ಅಥವಾ ಸೆಕೆಂಡ್ PUC ವಿದ್ಯಾರ್ಥಿ ಮಿತ್ರರು ಏನಿದ್ರಿ ಅಥವಾ SSLC ವಿದ್ಯಾರ್ಥಿ ಮಿತ್ರರು ಏನಿದ್ರಿ, ಎಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಪುನರ್ವಿ ಎಜು ಸಂಸ್ಕಾರ್ ಚಾನಲ್ನ ಮುಖಾಂತರ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಯಾಕಂದರೆ ಒಂದು ಕಮೆಂಟ್ ನೋಡ್ತಾ ಇದ್ದೆ, ನನಗೆ ತುಂಬಾ ಖುಷಿ ಆಯಿತು. ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ನಾವೇನು ಅಪ್ಲೋಡ್ ಮಾಡಿದ್ವಿ ಅದೇ ಬಂದಿತ್ತು ಸರ್, ದಯವಿಟ್ಟು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಎಲ್ಲ ಕ್ವಶನ್ ಆನ್ಸರ್ನ ಅಪ್ಲೋಡ್ ಮಾಡಿ. ಬರೀ ಒಂದು ಕಮೆಂಟ್ ಅಲ್ಲ, ತುಂಬ ಕಮೆಂಟ್ಸು, ಸಾವಿರಾರು ಕಮೆಂಟ್ಸ್ಗಳನ್ನು ನಾನು ನೋಡಿದ್ದೇನೆ. ಆ ಕಮೆಂಟ್ಸ್ಗಳಲ್ಲಿ ನೀವು ಏನು ಅಪ್ಲೋಡ್ ಮಾಡಿದರೆ ಅದರಲ್ಲಿ 95% ಬಂದಿದ್ದು ದಯಮಾಡಿ ನೀವು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ನಮಗೆ ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡಿ ಅಂತ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದರು. ಈಗ ಆಲ್ರೆಡಿ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ಪಾಸಿಂಗ್ ಪ್ಯಾಕೇಜ್ಗಳು ನಿಮಗೆ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.